ನಮ್ಮ ರವಿಕಿರಣ್ ಟೂರ್ಸಿಂದ ಜನವರಿ 27ನೇ ತಾರೀಕು ಕಾಶಿ ಅಯೋಧ್ಯೆ ಟ್ರಿಪ್ ಹೋಗಿದ್ವಿ. ಒಂದು ಟೂರ್ ಪ್ಯಾಕೇಜ್ನ ನಾವು ಮಾಡ್ತೀವಿ ಅಂತಂದಾಗ ಅದರಲ್ಲಿ ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ, ಆ ಪ್ರಾಬ್ಲಮ್ಗಳು ಬಂದಿರತಕ್ಕಂಥ ಕಸ್ಟಮರ್ಸಿಗೆ ಇಲ್ಲ ಕಳಿಸ್ಕೊಟ್ಟಿರ್ತಕ್ಕಂಥ ತಂದೆ ತಾಯಿನ ಕಳಿಸ್ಕೊಟ್ಟಿರ್ತಕ್ಕಂಥ ಮಕ್ಕಳುಗಳಿಗೆ ಮತ್ತು ಕೂತಿದ್ದ ಜಾಗದಲ್ಲಿ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತಲೇ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನೋದನ್ನು ನಾವು ಯಾವಾಗಲೂ ತೊಗೊಬೇಕಾದ್ರೆ ಡೈರೆಕ್ಟಾಗಿ ಏನು ಪ್ರಾಬ್ಲಮ್, ಏನು ನಾವು ಒಳ್ಳೆ ಸರ್ವಿಸ್ ಕೊಟ್ಟಿರ್ತೀವಿ, ಏನು ಮಿಸ್ಟೇಕ್ ಆಗಿರುತ್ತೆ, ಆ ಕಾರಣ ಸಿಚುವೇಷನಲ್ಲಿ ಯಾವ ಥರ ಅಲ್ಲಿ ನಮ್ಮ ಪ್ರೋಗ್ರಾಮಲ್ಲಿ ನಾವು ಹೋಗ್ತಕ್ಕಂಥ ಪ್ಲೇಸ್ಗಳಲ್ಲಿ ಟ್ರಾಫಿಕ್ ಜಾಮು ಮತ್ತು ಬೇರೆ ಬೇರೆ ಸಮಸ್ಯೆಗಳಾದಾಗ ನಾವೆಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಕೂತಿದ್ದ ಜಾಗದಲ್ಲಿ ಕಮೆಂಟ್ಸ್ ಮಾಡೋರಿಗೆ, ಸರ್ವೀಸಲ್ಲಿ ಕೊರತೆ ಹುಡ್ಕೋರಿಗೆ, ಈ ಕಸ್ಟಮರ್ದು ಡೈರೆಕ್ಟ್ ಫೀಡ್ಬ್ಯಾಕ್ ನಾನು ಏನಿಲ್ಲಿ ತನಕ ರವಿಕಿರಣ್ ಟೂರ್ಸಲ್ಲಿ ನಮ್ಮ ಸರ್ವಿಸ್ ಹೆಂಗಿತ್ತು ಅನ್ನೋದನ್ನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಕೇಳಿನೇ ಫೀಡ್ಬ್ಯಾಕ್ ತೆಗೆದು ಹಾಕಿರೋದು. ಯಾವುದೇ ಥರ ಹೇಳ್ಕೊಟ್ಟು ಕೇಳಿ ಹಾಕ್ಸೋದು ಇಲ್ಲ, ನೀವು ಈ ಥರ ಮಾತಾಡಿ ಸರ್, ನೀವು ಈ ಥರ ಹೇಳಿ ಸರ್ ಅನ್ನೋ ಥರ ಬುದ್ಧಿ ನಮ್ಮಲ್ಲಿ ಬಂದಿಲ್ಲ. ಆ ಥರ ಬುದ್ಧಿ ಕೆಲಸ ನಾವು ಮಾಡೋದಿಲ್ಲ. ಸುಮಾರು ಜನ ಕಾಶಿ ಟ್ರಿಪ್ಪು 29ನೇ ತಾರೀಕು ನಾವು ಜನವರಿ ಪ್ರಯಾಗ್ರಾಜ್ ಇಳಿದಾಗ ಅಲ್ಲಿ ಇದ್ದಿದ್ದ ಪರಿಸ್ಥಿತಿ ಮತ್ತು ಆ ಟ್ರಿಪ್ಪಲ್ಲಿ ಆಗಿದ್ದಂಥ ಎಕ್ಸ್ಪೀರಿಯನ್ಸ್ನೆಲ್ಲರೂ ಕಸ್ಟಮರು ಡೈರೆಕ್ಟಾಗಿ ಇರೋದನ್ನು ಹೇಳಿದ್ದಾರೆ. ನಾನು ಅದನ್ನು ಇರೋದನ್ನೇ ತೋರಿಸ್ತಾ ಇದ್ದೀನಿ. ಯಾವುದೇ ಥರ ಇದರಲ್ಲಿ ಕದ್ದು ಮುಚ್ಚಿ ಬಿಸ್ನೆಸ್ ಮಾಡಬೇಕನ್ನೋದು ರವಿಕಿರಣ್ ಟೂರ್ಸಲ್ಲಿ ಇಲ್ಲ. ಈ ವಿಡಿಯೋ ಏನಿದೆ 8 ನಿಮಿಷದ ಮೇಲೆ ಟ್ರಾಫಿಕ್ ಜಾಮ್ ಇರ್ತಕ್ಕಂಥ ವಿಡಿಯೋಯಿಂದ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಅಲ್ಲಿ ಟ್ರಿಪ್ಪಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಡೈರೆಕ್ಟಾಗಿ ಹೇಳ್ತೀನಿ. ಬೇರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ನಮ್ಮ ಥರ ಇರೋದನ್ನು ಡೈರೆಕ್ಟಾಗಿ ಹೇಳ್ತಾರೆ, ಅವ್ರ ಪ್ರಾಬ್ಲಮ್ಗಳನ್ನು ಹಂಚ್ಕೊಳ್ತಾರೆ ಅನ್ನೋದನ್ನು ನಾನು ನಂಬೋದಿಲ್ಲ. ಎಲ್ಲರೂ ಕದ್ದು ಮುಚ್ಚಿ ವ್ಯವಹಾರ ಮಾಡೋರೆ. ನಾವು ಬಂದು ಇರೋದನ್ನ ಡೈರೆಕ್ಟಾಗಿ ಓಪನ್ ಅಪ್ ಆಗಿ ಹೇಳಿ ಒಂದು ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕನ್ನೋದನ್ನು ಥಿಂಕ್ ಮಾಡೋರು. ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನೆಲ್ಲ ಮುಚ್ಚಿಟ್ಟು ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಕಸ್ಟಮರ್ ಹತ್ರ ನಾವಿದು ಈ ಥರ ಪ್ರಾಬ್ಲಮ್ ಆಗಿದೆ ಹೇಳ್ಬೇಡಿ, ಹಂಗೆ ಹೇಳ್ಬೇಡಿ, ಹಿಂಗೆ ಹೇಳ್ಬೇಡಿ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಬಟ್ ನಮ್ಗೆ ಆ ಥರ ಇಲ್ಲ. ಇರೋದನ್ನು ಡೈರೆಕ್ಟಾಗಿ ಕೇಳಿ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನೋದನ್ನು, ಅವರು ಪ್ರಾಬ್ಲಮ್ನ ಫೇಸ್ ಮಾಡಿರೋದು, ಯಾವ್ಯಾವ ಪ್ರಾಬ್ಲಮ್ ಅಂತು ಏನೇನಂತ ನಾವು ಫೇಸ್ ಮಾಡಿದ್ದೀವಿ. ಆ್ಯಸ್ ಎ ಟೂರ್ ಏಜೆಂಟು ನಾವು ನಮ್ಮ ಕಡೆಯಿಂದ ಏನೇನ ಬೆಟರಾಗಿ ಮಾಡ್ಬೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ನಮ್ಮ ಜೊತೆಗೆ ಟ್ರಿಪ್ಪಿಗೆ ಬರದೇ ಇರೋರು, ಟ್ರಿಪ್ಪನ್ನು ಅವರಾಗಿದ್ದವ್ರು ಕ್ಯಾನ್ಸಲ್ ಮಾಡ್ಕೊಂಡಿರೋರು, ಮತ್ತು ಬೇಡದಿರೋ ಕಮೆಂಟ್ಗಳನ್ನು ಹಾಕೋರು, ಮಾಡೋದಕ್ಕೆ ಕೆಲಸ ಇಲ್ದಿದ್ದವರು, ಸುಮ್ಮನೆ ಕೂತಿದ್ದ ಜಾಗದಲ್ಲಿ ಅವ್ರ ಟ್ರಾವೆಲ್ಸು ಇವ್ರ ಟ್ರಾವೆಲ್ಸು ಬೇರೆ ಬೇರೆ ಟ್ರಾವೆಲ್ಸ್ಗಳಿಗೆಲ್ಲ ಕಂಪೇರ್ ಮಾಡಿ ಮಾತಾಡೋರು ಎಲ್ಲರೂ ಈ ವಿಡಿಯೋನ ನೋಡಿ ಆಮೇಲೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಆಗ್ತಾ ಇರೋದು. ಟೂರ್ ಏಜೆಂಟ್ಗಳು ಯಾವ ಥರ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತೀವಿ ಅನ್ನೋದನ್ನು ಬರ್ತಕ್ಕಂಥ ಕಸ್ಟಮರ್ಸಿಗೆ ಒಂದು ಸರ್ವೀಸು ಬೆಟರಾಗಿ ಸರ್ವಿಸ್ ಬರೋದಕ್ಕೂ ನಾವು ಕೊಡ್ತಕ್ಕಂಥ ಸರ್ವೀಸಲ್ಲಿ ಗೊತ್ತಿಲ್ಲದೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದನ್ನು ನಾವು ಡೈರೆಕ್ಟಾಗಿ ಕಸ್ಟಮರ್ಗೆ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. 8 ನಿಮಿಷದ ಮೇಲೆ ಫುಲ್ಲು ಡೀಟೇಲಾಗಿ ಅಪ್ಡೇಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಸರ್, ಈ 9 ದಿವಸ ನಿಮ್ಮನ್ನ ಲಾಸ್ಟ್ ಸೋಮವಾರ ಪಿಕಪ್ ಮಾಡ್ಕೊಂಡಾಗ್ಲಿಂದ ಇವತ್ತು ಹಿಡಿಯೋ ತನಕ 9 ದಿವಸ ನಮ್ಮ ಜೊತೆಗಿದ್ದೀರಾ. ನಾವೆಷ್ಟು ಕಷ್ಟಪಟ್ವಿ. ಕುಂಭಮೇಳ ಟೈಮಲ್ಲಿ ಜನಗಳು ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ರು, ಊಟ ತಿಂಡಿ ಸಮಸ್ಯೆ ಆಗಿದ್ದು, ಮತ್ತು ಲಾಸ್ಟ್ ಕಾಶಿಗೆ ನಾವು ರೀಚ್ ಆಗೋ ಟೈಮಲ್ಲಿ ನಮ್ಮದು ಕಿಚನ್ ಟೀಮ್ ಬಂದಮೇಲೆ ನೆಕ್ಸ್ಟ್ ಕಾಶಿ ವಿಶ್ವನಾಥನ ದರ್ಶನ, ಕುಂಭಮೇಳದ ಸ್ನಾನ ಮಾಡಿದ್ದು ಎಲ್ಲ ಹೇಗಿತ್ತು ಸರ್? ಕಾಶಿ ವಿಶ್ವನಾಥ ಕುಂಭಮೇಳ ಚೆನ್ನಾಗಿತ್ತು. ಪ್ರಯೋಗ ಅಯೋಧ್ಯದು ಅದೆಲ್ಲ ಬಹಳ ಕಷ್ಟ. ತುಂಬಾ ಈಗಿರೋ ಪರಿಸ್ಥಿತಿಗೆ ಯಾರೇ ಪ್ಯಾಕೇಜ್ ಮಾಡಿದ್ರು ಕಷ್ಟ ಅಂತೂ ಇದೆ. ಈಗಂತೂ ಕಷ್ಟ ತುಂಬಾ ಇದೆ. 26 ಕಡೆವರೆಗೂ ದಯವಿಟ್ಟು ಯಾರು ಹೋಗಬೇಡಿ. ನಾವು ಅದನ್ನೇ ಹೇಳಕ್ ಬರ್ತೀವಿ. ಯಾಕಂದ್ರೆ ನಾವು ಕಷ್ಟಪಟ್ಟಿರೋದನ್ನ ಜನಗಳಿಗೆ ತೋರಿಸ್ಬೇಕು, ಇರೋದನ್ನ ಹೇಳ್ಬೇಕು ಅಂತ ನಾನು ಹೇಳ್ತಿರೋದು. 26 ಕಡೆವರೆಗೂ ಯಾರು ಹೋಗಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ನಮ್ಮ ರವಿಕಿರಣ್ ಟೂರ್ಸ್ 2 ದಿವಸ ಅಡಿಗೆ ಮಾಡಿಸಿದ್ದು, ಊಟ ತಿಂಡಿ ಹೆಂಗಿತ್ತು?
ಮುದ್ದೆ ಊಟ ಹೇಳಿದ್ದು, ಮುದ್ದೆ ಊಟ ಎಲ್ಲ ಮಾಡಿಸಿದ್ದು. ಊಟ ತಿಂಡಿ ಒಳಗೆ ಮಾತಾಡೋಂಗಿಲ್ಲ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಬೇಜಾರಂದ್ರೆ ಎರಡು ನೋಡಿ ಅದು ಅದೇ ಒಂದೆರಡು ಅದೇ ಜಾಮೂನ್ ಸಿಗಾಕೊಂಡಿದ್ದಕ್ಕೆ. ಸಮಸ್ಯೆ ಹಾಕೊಂಡು ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ನಿಮ್ಮದು ಒಂದು ಲಾಸ್ಟ್ ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಯಾತ್ರೆಗೆ ಬುಕ್ ಮಾಡಿ ಬಂದಿದ್ರಿ. ಬಟ್ ಈಗ ಕುಂಭಮೇಳ ಟೈಮಲ್ಲಿ ಹೋಗಿದ್ವಿ. ಎಷ್ಟು ಪ್ರಾಬ್ಲಮ್ ಇದ್ರೂ ಕಾಶಿನಲ್ಲಿ ದರ್ಶನ ಮತ್ತು 2 ದಿವಸ ಮಾತ್ರ ನಮ್ದು ಕಿಚನ್ ಟೀಮ್ ಅಡುಗೆ ಮಾಡಿತ್ತು. ಊಟ ತಿಂಡಿ ಹೆಂಗಿತ್ತು? ಚೆನ್ನಾಯ್ತಾ? 3 ದಿವಸ ಮಾತ್ರ ಕಷ್ಟಪಟ್ಟಿದ್ದೀವಿ. ಅದು ಇರೋದು ಎಲ್ಲರೂ ನೋಡಿದ್ದಾರೆ. ಆ 2 ದಿವಸ ಕಾಶಿ ವಿಶ್ವನಾಥನ ದರ್ಶನ ಮತ್ತು ಊಟ ತಿಂಡಿ ಚೆನ್ನಾಯ್ತಾ? ಥ್ಯಾಂಕ್ ಯು. ಶೋಭಾ ಮೇಡಮ್, ನಿಮ್ಮ ಕಡೆಯಿಂದ ಅರೇಂಜ್ಮೆಂಟ್ಸ್ ಎಕ್ಸಲೆಂಟ್. ಊಟ ತಿಂಡಿ ಬಗ್ಗೆ ನೋ ಕಮೆಂಟ್ಸ್. ನಮ್ಮ ಕರ್ನಾಟಕ ಸ್ಟೈಲ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದೀರಾ, ಕ್ವಾಲಿಟಿ ಹೈಜೀನ್ ಫುಡ್ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಫಾರ್ ದಟ್ ಸರ್. ಬಟ್ 3 ಡೇಸ್ ಫೇಸ್ ಮಾಡಿದ್ವಿ, ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡಿದ್ವಿ. ನಿಮ್ದು ಸ್ಟ್ರಗಲ್ ಸಾಕಷ್ಟು ಇತ್ತು, ಏನು ಮಾಡಕ್ಕಾಗಲ್ಲ ಸರ್. ಜನಗಳ ಕುಂಭಮೇಳ ಅಂತ ಅದು ಆ ಟೈಮಲ್ಲಿ ಎಲ್ಲ ಡಿಮ್ಯಾಂಡ್ ಆಗಿ ಜಾಮಲ್ ಸಿಗಾಕೊಂಡಿದ್ದಕ್ಕೆ ಪ್ರಾಬ್ಲಮ್ ಆಗಿದೆ. ಇರೋದನ್ನ ನಾವು ಓಪನ್ ಆಗಿ ಹೇಳ್ಬೇಕು. ಯಾಕಂದ್ರೆ ವಿಡಿಯೋಗಳಲ್ಲೆಲ್ಲ ಏನ್ ಅನ್ಕೊಳ್ತಾರೆ, ಕದ್ದು ಮುಚ್ಚಿ ಜನ ಹತ್ರ ಸುಮ್ಮನೆ ಸುಳ್ಳು ಹೇಳಿಸಿ ಹೇಳ್ತಾರೆ ಅಂತ ತಿಳ್ಕೊಳ್ತಾರೆ. ಪ್ರಾಬ್ಲಮ್ ನ ಫೇಸ್ ಮಾಡಿರೋದು ತೋರಿಸ್ಬೇಕು ಅಂತ ನಾನು ಕೇಳ್ತಿರೋದು. ಸಾಕಷ್ಟು ಸ್ಟ್ರಗಲ್ ಆಗಿದೆ, ತುಂಬಾ ಕಷ್ಟಪಟ್ಟಿದ್ದೀವಿ. ಓಕೆ, ನಮ್ಮ ರವಿಕಿರಣ್ ಟೂರ್ಸಿಂದ ಫೆಬ್ರವರಿ 4ನೇ ತಾರೀಕು SMVT ರೈಲ್ವೆ ಸ್ಟೇಷನ್ ಬಂದು ಇಳಿದಿದ್ದೀವಿ. ಕಾಶಿನಲ್ಲಿ ಮಧ್ಯಾಹ್ನ ಊಟ ಪಾಯಸ, ಪಲ್ಯ, ಆಲೂ ಪರೋಟ, ಅದಕ್ಕೆ ಚಟ್ನಿ ಖಾಲಿ ಆಗಿಬಿಟ್ಟಿದೆ. ರೈಸ್, ಸಾಂಬಾರ್, ರಸಂ, ಮಜ್ಜಿಗೆ. ಮೇಡಮ್, ಊಟ ಚೆನ್ನಾಗಿತ್ತಾ ಇವತ್ತು? ಹಾಂ, ಡೈಲಿ ಚೆನ್ನಾಗಿತ್ತಾ? ಒಂದು 3 ದಿವಸ ಕಷ್ಟಪಟ್ಟು ಕುಂಭಮೇಳ ಟೈಮಲ್ಲಿ ಕಷ್ಟಪಟ್ಟು ಆಮೇಲೆ ಅನ್ನ ಸಿಕ್ತಾಗ ಚೆನ್ನಾಗಿತ್ತಪ್ಪ. ಇವತ್ತೆಲ್ಲ ನಾವು ತಿಂದಿದ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಪೊಂಗಲ್, ಚಟ್ನಿ, ಸಾಂಬಾರ್, ಸಿಹಿ ಪೊಂಗಲ್. चलावे की जगह पे चटनी दे दो, ये दे दो. ಮಣಿ ಮಂದಿರ್ ದೇವಸ್ಥಾನ. ಹಾಯ್ ಮೇಡಮ್, ಸಾಂಬಾರ್ ಹಾಸ್ಕೊಬೇಕು ತಾನೆ? ಹೇಗೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಪೊಂಗಲ್. ನಾವು 3 ದಿವಸ ಡಾಬಾಗಳಲ್ಲಿ ಊಟ ಮಾಡಿದ್ದಕ್ಕೂ ಇವಾಗ ನಮ್ಗೆ ಊಟ ಮಾಡ್ತಾರೆ. ಚೆನ್ನಾಗಿದೆಯಾ? 3 ದಿವಸದಿಂದ ಅಷ್ಟೇ ಪಾಪ. ನೆನ್ನೆ ನೈಟು, ನೆನ್ನೆ ಮುದ್ದೆ. ಸೂಪರ್, ಥ್ಯಾಂಕ್ ಯು ಮೇಡಮ್. ಫೆಬ್ರವರಿ 2ನೇ ತಾರೀಕು ರವಿಕಿರಣ್ ಟೂರ್ಸಿಂದ ಕಾಶಿ ಟ್ರಿಪ್ ಬಂದಿರೋರು. ಬೆಳಿಗ್ಗೆ ಟಿಫನ್ ಬಂದು ದೇವಸ್ಥಾನ ದರ್ಶನ ಮಾಡಿಸ್ತಾ ಇದ್ದೀವಿ. ಫಸ್ಟು ಪಾಯಿಂಟು, ನಾವು ಟೂರ್ ಏಜೆಂಟ್ಗಳು ಒಂದು ಪ್ರೋಗ್ರಾಮ್ನ ರೆಡಿ ಮಾಡಿರ್ತೀವಿ. ಆ ಪ್ರೋಗ್ರಾಮಲ್ಲಿ 27ನೇ ತಾರೀಕು ಜನವರಿ ನಾವು ಟ್ರೈನ್ ಹತ್ತೀವಿ ಮಧ್ಯಾಹ್ನ. 29ನೇ ತಾರೀಕಿಗೆ ಪ್ರಯಾಗ್ರಾಜಲ್ಲಿ ಇಳಿಯೋ ಥರ ಇರುತ್ತೆ. ಫಸ್ಟು ನಾವು ಇಳಿದಿದ ತಕ್ಷಣ ಬಸ್ಸು ಪಾರ್ಕಿಂಗ್ ಹತ್ರ ಬಂದಿರುತ್ತೆ. ಪಾರ್ಕಿಂಗಿಂದ ನಾವು ನಮ್ಮ ಲಗೇಜ್ಗಳನ್ನೆಲ್ಲ ಬಸ್ಸಲ್ಲಿ ಹಾಕಿ ಒಂದು ಸೆಟ್ ಬಟ್ಟೆ ತೊಗೊಂಡು ನಾವು ಡೈರೆಕ್ಟ್ ಸ್ನಾನಕ್ಕೆ ಹೋಗ್ತೀವಿ ಅನ್ನೋ ಥರ ಪ್ರೋಗ್ರಾಮ್ ಎಲ್ಲರಿಗೂ ಕಸ್ಟಮರ್ಗೆ ಹೇಳಿರ್ತೀವಿ. ಇದರಲ್ಲಿ ಪಾರ್ಕಿಂಗ್ ಹತ್ರ ಬಸ್ಸು ಬರಬೇಕಾಗಿರೋದು 15 ಕಿಲೋಮೀಟ್ರ್ ಅಷ್ಟು ಹೊರಗಡೆ ಬಸ್ಸನ್ನು ಪಾರ್ಕ್ ಮಾಡಿಸಿರ್ತಾರೆ. ಅಲ್ಲಿ ಗೌರ್ಮೆಂಟು ಪ್ರಯಾಗ್ರಾಜು ಪೊಲೀಸ್ ಅವ್ರು ಏನು ಮಾಡಿದ್ದಾರೆ, ಬಸ್ಸನ್ನೆಲ್ಲ 15 ಕಿಲೋಮೀಟ್ರ್ ಹೊರಗಡೆ ಹಾಕ್ಸಿದ್ದಾರೆ.
ನಾವು ಹಿಡ್ದಿದ ತಕ್ಷಣ ಎಲ್ಲರೂ ಒಂದೇ ಡೈವರ್ಷನ್ನು ತ್ರಿವೇಣಿ ಸಂಗಮಕ್ಕೆ ಹೋಗೋ ಥರನೇ ರೂಟನ್ನು ಡೈವರ್ಟ್ ಮಾಡಿದ್ದಾರೆ. ನಾವು ಹೊರಗಡೆ ಪಾರ್ಕಿಂಗ್ ಹೋಗಬೇಕು, ಬಟ್ ಇವರು ಲೆಫ್ಟಲ್ಲಿ ಕಳಿಸ್ತಾ ಇದ್ದಾರೆ ಎಲ್ಲರನ್ನು. ನಾವು ಹಿಡಿದು ನಮ್ಮ ಲಗೇಜ್ಗಳನ್ನೆಲ್ಲ ಹೊತ್ಕೊಂಡು 1-2 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡ್ಬಂದು ಮೇನ್ ರೋಡ್ಗೆ ಅಟ್ಯಾಚ್ ಆಗ್ತೀವಿ. ಅಲ್ಲಿಂದ ಲೆಫ್ಟ್ಗೆ ಹೋದರೆ ತ್ರಿವೇಣಿ ಸಂಗಮಕ್ಕೆ ಹೋಗೋ ರೋಡು, ರೈಟ್ಗೆ ಹೋದರೆ ಪಾರ್ಕಿಂಗ್ ಹೋಗೋ ರೋಡು. ನಾವು ಟ್ರೈನು ಇಳಿಬೇಕಾಗಿದ್ದಂಥ ಟೈಮಿಂಗ್ಸ್ ಬಂದು 4:15 ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಬಟ್ ನಾವು ಹಿಡಿದಿದ್ದು 7:15. 3 ಅವರ್ ಟ್ರೈನು ಡಿಲೇ ಆಗಿ ಇಳಿಸಿದ್ದಾನೆ. ಅದು ಜಸ್ಟು 2 ಕಿಲೋಮೀಟ್ರ್ ಹಿಂದೆಗಡೆ ಟ್ರೈನನ್ನು ನಿಲ್ಲಿಸಿದ್ದಾನೆ. 4:15ಗೆ ತೊಗೊಂಡಾಗ 2 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸಿರೋನು. ಪ್ಲ್ಯಾಟ್ಫಾರ್ಮ್ ಯಾವುದು ಖಾಲಿ ಇಲ್ಲದೆ ಇರೋ ಕಾರಣಕ್ಕೆ 3 ಅವರ್ ಅಲ್ಲೇ ನಿಲ್ಲಿಸಿದ್ದು. 7:15ಗೆ ನಾವು ಪ್ರಯಾಗ್ರಾಜ್ ಇಳಿದಿದ್ದೀವಿ. ಅಲ್ಲಿಂದ ಎಲ್ಲರೂ ಲಗೇಜ್ಗಳನ್ನು ಎತ್ಕೊಂಡು ಹೊರಗಡೆ ಬರೋಷ್ಟು ತನಕನೇ 2 ಕಿಲೋಮೀಟ್ರ್ ನಡ್ಕೊಂಡು 9:30 ಹತ್ರ ಆಗ್ಬಿಡ್ತು. 10 ಗಂಟೆ. 10 ಗಂಟೆಗೆ ಮೇನ್ ರೋಡು ಸಿಕ್ಕಿದ ಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ಬಸ್ಸು ಪಾರ್ಕಿಂಗ್ ಇರೋ ಜಾಗಕ್ಕೆ ಕಸ್ಟಮರ್ ಎಲ್ಲರ ಲಗೇಜ್ನು ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ಸಿಗ್ತಕ್ಕಂಥ ಲೋಕಲ್ ಆಟೋ, ತಳ್ಳೋ ಗಾಡಿಗಳದ್ದು ಆಟೋ, ಈ ರಿಕ್ಷಾಗಳಂತ ಬರುತ್ತೆ, ಸೈಕಲ್ ರಿಕ್ಷಾ ಮತ್ತು ಲಗೇಜ್ ಆಟೋ, ಬೇರೆ ಬೇರೆ ವೆಹಿಕಲ್ಗಳನ್ನು ಅರೇಂಜ್ ಮಾಡಿ ಎಲ್ಲರ ಲಗೇಜನ್ನು ನಾವು ಬಸ್ ಹತ್ರಕ್ಕೆ ಶಿಫ್ಟ್ ಮಾಡಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ 1:30ರಿಂದ 2 ಗಂಟೆ ಆಗಿದೆ. ಅಷ್ಟು ಜನನ್ನು ಮತ್ತು ಲಗೇಜು ಎರಡನ್ನೂ ಶಿಫ್ಟ್ ಮಾಡಿ ಬಸ್ ಹತ್ರ ತಗೊಂಡೋಗಿ ಹಾಕೋ ಅಷ್ಟೊತ್ತಿಗೆ ಇಲ್ಲಿಗೆ ನಮಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡೂ ಸಿಕ್ಕಿಲ್ಲ. ಯಾಕೆ ಅಂದರೆ ನಾವು ಪ್ರಯಾಗ್ರಾಜ್ ಒಳಗಡೆ ಬಸ್ಸು ಬರೋದಕ್ಕಾಗಿಲ್ಲ ಅಂತ ನಾವು ಕಿಚನ್ ಟೀಮ್ಗೆ ಸಪ್ರೇಟ್ ಒಂದು ವೆಹಿಕಲ್ ಮಾಡಿದ್ವಿ. ಆ ವೆಹಿಕಲ್ ಬಂದು ಅಯೋಧ್ಯೆಗೆ ಹೋಗೋ ರೋಡಲ್ಲಿ ನಾನು ತಿಂಡಿ ಮತ್ತು ಊಟ ರೆಡಿ ಮಾಡ್ಕೊಂಡಿರ್ತೀನಿ. ನೀವು ಹೋಗಿ ಇಳಿದ ತಕ್ಷಣ ಸ್ನಾನ ಮಾಡಿಕೊಂಡು ಡೈರೆಕ್ಟು ನಾವು ತಿಂಡಿ ಅಡುಗೆ ಮಾಡಿರ್ತಕ್ಕಂಥ ಏನು ಜಾಗ ಇದೆ ಅಲ್ಲಿಗೆ ನಾವು ಕನೆಕ್ಟ್ ಆಗೋ ಥರ ನಮ್ಮ ಪ್ರೋಗ್ರಾಮಲ್ಲಿತ್ತು. ಬಟ್ ಅವ್ರಿಗೂ ನಮಗೂ 60 ಕಿಲೋಮೀಟ್ರ್ ಡಿಸ್ಟೆನ್ಸು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗೋ ರೋಡಲ್ಲಿ. ನಮ್ಮ ರವಿಕಿರಣ್ ತಿಂಡಿ ವೆಹಿಕಲ್ ಸಪ್ರೇಟ್ ಆಗಿದೆ. ನಾವು ಇಲ್ಲಿ ಪ್ರಯಾಗ್ರಾಜ್ ಒಳಗಡೆ ಇದ್ದೀವಿ. ಓಕೆ, ಮಧ್ಯಾಹ್ನ ಊಟ ನಾವು ಡಾಬಾದಲ್ಲಿ ಮಾಡ್ಕೊಳ್ಳೋ ಅಂತ ಮಾಡಿಸ್ಕೊಂಡು ನಾವು ತ್ರಿವೇಣಿ ಸಂಗಮಕ್ಕೆ ಹತ್ರ ಅಮಾವಾಸ್ಯೆ ದಿವಸ 3:30 ಬುಧವಾರ ಅಲ್ಲಿಂದ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದು. 3:30ಗೆ ಗೌರ್ಮೆಂಟ್ ಬಸ್ ಹತ್ತಿ ತ್ರಿವೇಣಿ ಸಂಗಮದ ಹತ್ರ ತಗೊಂಡೋಗಿ ಬಿಡ್ತಾರೆ. ನಿಯರೆಸ್ಟ್ ಪಾಯಿಂಟ್ ತನಕ ಗೌರ್ಮೆಂಟ್ ಬಸ್ ಫ್ರೀ ಬಸ್, ಆ ಬಸ್ಸಲ್ಲಿ ಹೋಗ್ತೀವಿ. ಇಳಿದು ಅಲ್ಲಿಂದ 1-2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನೀವೇನು ವಿಡಿಯೋ ನೋಡಿದ್ರಿ ಅದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿರೋ ವಿಡಿಯೋ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ರಿಟರ್ನು ನಾವು ಬಸ್ ಹತ್ರ ಬರೋ ಅಷ್ಟೊತ್ತಿಗೆ ನೈಟು 8-8:30 ಆಗಿತ್ತು. 3:30ಗೆ ಹೋದವರು ನೈಟ್ 8-8:30 ಆಗಿದೆ ಬಂದು. ಓಕೆ, ನಮ್ಮದು ಏನು ಕಿಚನ್ ಟೀಮ್ ಅಡುಗೆ ಮಾಡಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ನಿಯರೆಸ್ಟು ಒಂದು 60 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಇದೆ. ಬಟ್ ರೂಟ್ ಏನು ಮಾಡಿದ್ದಾರೆ ಅಂದರೆ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗೋ ರೋಡನ್ನೆಲ್ಲ ಬ್ಲಾಕ್ ಮಾಡಿ ರಿಟರ್ನ್ ಕಾಶಿಗೆ ಬಂದು ಕಾಶಿ ರೂಟಲ್ಲಿ ವಾಪಸ್ ಹೋಗಬೇಕು ಅಂತ ರೂಟ್ ಕೊಟ್ಟಿದ್ದಾನೆ. ನಾವು 9:15ಗೆ ಬಸ್ ಹತ್ತಿದವರು 60 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಇನ್ನೂ ವೆಹಿಕಲ್ ಹೋಗ್ತಿದೆಯಲ್ಲ ಅಂತ ನಾವು ಹೋಗಿ ನೋಡಿದ್ರೆ ರಿಟರ್ನ್ ಮಿರ್ಜಾಪುರ ಅನ್ನೋ ರೋಡಿಗೆ ಬಂದು ಆ ರೋಡಿಂದ ಕಾಶಿ ರೋಡ್ ಕನೆಕ್ಟ್ ಆಗ್ತಿದೆ. ಸುಲ್ತಾನ್ಪುರ ಹೋಗಬೇಕು, ಸುಲ್ತಾನ್ಪುರ ರೋಡಿಗೆ ನಾವು ಅವ್ರಿಗೆ ಮೀಟ್ ಆಗೋದಕ್ಕಾಗಲ್ಲ, ನೀವು ಅಯೋಧ್ಯೆಗೆ ಹೋಗ್ಬಿಡಿ, ನಾವು ಡಾಬಾದಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಡಾಬಾದಲ್ಲಿ ಊಟ ಮಾಡಿಕೊಂಡು ನಮ್ಮ ಕಿಚನ್ ಟೀಮ್ನ ನಾವು ಬೆಳಿಗ್ಗೆ ಅಷ್ಟಲ್ಲಿ ಅಯೋಧ್ಯೆ ರೀಚ್ ಆಗ್ತೀವಿ, ನೀವು ಅಯೋಧ್ಯೆಗೆ ಹೋಗ್ಬಿಡಿ ಅಂತ ಹೇಳಿದ್ವಿ. ಫ್ಲೈಟ್ ಕಸ್ಟಮರ್ಗೆ ಸಪ್ರೇಟ್ ಒಂದು ವೆಹಿಕಲ್ ಮಾಡಿದ್ವಿ, ಟೆಂಪೋ ಟ್ರಾಲರ್. ಅವರು ನಮ್ಮ ಕಿಚನ್ ಟೀಮ್ ಅಡುಗೆ ಮಾಡಿರ್ತಕ್ಕಂಥ ಜಾಗಕ್ಕೆ ಹೋಗಿ ಊಟ ಮಾಡಿಕೊಂಡು ಕಿಚನ್ ಟೀಮು ಮತ್ತು ಫ್ಲೈಟ್ ಕಸ್ಟಮರ್ ಇಬ್ಬರೂ ಅಯೋಧ್ಯೆಗೆ ಹೋಗಿ ರೀಚ್ ಆದರು ಬುಧವಾರ ನೈಟು. ನಾವು ಬಂದು ಬುಧವಾರ ನೈಟು ಡಾಬಾದಲ್ಲಿ ಊಟ ಮಾಡಿಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದೀವಿ. 4:15ಗೆ ಬೆಳಗಿನ ಜಾವ ನಿಲ್ಲಿಸಿದ ಗಾಡಿ ಅವತ್ತು ನೈಟು ಕನಿಷ್ಠ ಪಕ್ಷ 7-8 ಗಂಟೆ ಆದ್ರೂ 30 ಅವರ್ ನಾವು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದೀವಿ. 50 ಕಿಲೋಮೀಟ್ರು ಮುಂದೆ ಪಾಸಾಗಿಲ್ಲ ವೆಹಿಕಲ್. ಅಲ್ಲಿಗೆ 2ನೇ ದಿವಸ ಬೆಳಗ್ಗೆ ಮಧ್ಯಾಹ್ನ ನೈಟು 3 ಟೈಮ್ದು ನಮಗೆ ಊಟ ಸಿಕ್ಕಿಲ್ಲ. ಯಾಕಂದರೆ ನಮ್ಮದು ಕಿಚನ್ ಟೀಮು ಅಯೋಧ್ಯೆ ಒಳಗಡೆ ಹೋಗಿದೆ, ನಾವು ಮಿರ್ಜಾಪುರ್ ಸರೌಂಡಿಂಗಲ್ಲೇ ಇದ್ದೀವಿ. ಓಕೆ, ಅಲ್ಲಿಂದ ಕಷ್ಟಪಟ್ಟು ಏನೇನೋ ಸರ್ಕಸ್ ಮಾಡಿ ಬಸ್ ಅವರು ಬೇರೆ ಬೇರೆ ರೂಟಲ್ಲೆಲ್ಲ ಹೋಗಿ ಪೊಲೀಸನ್ನ ಎಲ್ಲ ರೋಡನ್ನು ಬ್ಲಾಕ್ ಮಾಡಿ ಡೈವರ್ಟ್ ಮಾಡಿ ಕಳಿಸ್ತಾ ಇದ್ದಾನೆ. ಅಯೋಧ್ಯೆ ಒಳಗಡೆಗೆ ಫ್ಲೈಟ್ ಕಸ್ಟಮರು ಮತ್ತು ಕಿಚನ್ ಟೀಮ್ ಮಾತ್ರ ಇದೆ. ಆ ಕಡೆಯಿಂದ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ, ನಮ್ಮನ್ನ ಈ ಕಡೆಯಿಂದ ಒಳಗಡೆ ಬಿಡ್ತಾ ಇಲ್ಲ. ಒಂದು ದಿವಸ ಊಟ ತಿಂಡಿ ಪ್ರಾಬ್ಲಮ್ ಆಯಿತು ಅಂತ ನಾವಲ್ಲಿ ಸಿಗ್ತಕ್ಕಂಥ ಫ್ರೂಟ್ಸು ಮತ್ತು ಬೇರೆ ಏನು ಐಟಮ್ ಸಿಗುತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ಜಾಗದಲ್ಲಿ ಏನು ಅಂಗಡಿಗಳು ಇಲ್ಲ.
ಅದರಲ್ಲಿ ನಮಗೆ ಸಿಗ್ತಕ್ಕಂಥ ಹಣ್ಣು ಹಂಪಲು ಏನೇನು ಸಿಗುತ್ತೆ ಅದನ್ನು ತೊಗೊಂಬಂದು ಕಸ್ಟಮರ್ಗೆ ನಾವು ಕೊಟ್ಟಿದ್ದೀವಿ. ಇದು ಡೈರೆಕ್ಟಾಗಿ ಇರೋದು. ಊಟ ತಿಂಡಿ ಪ್ರಾಬ್ಲಮ್ಮು ಡಾಬಾಗಳೆಲ್ಲೆಲ್ಲ ಸಿಗ್ತೋ ಅಲ್ಲಿ ಡಾಬಾದಲ್ಲಿ ಊಟ ಮಾಡಿಸಿದ್ದೀವಿ. ಯಾಕಂದರೆ ಕಿಚನ್ ಟೀಮು ಅಲ್ಲಿ ಲಾಕ್ ಆಗಿದ್ದಾರೆ, ನಾವು ಇಲ್ಲಿ ಲಾಕ್ ಆಗಿದ್ದೀವಿ. ಓಕೆ, ಗುರುವಾರ ಸಾಯಂಕಾಲ ತನಕ ನಾವು ಅಲ್ಲಿ ಇಲ್ಲಿ ಸುತ್ತಾಡಿ ಬುಧವಾರ ಬೆಳಿಗ್ಗೆಗೆ ಅರ್ಲಿ ಮಾರ್ನಿಂಗು 1 ಗಂಟೆ 2 ಗಂಟೆಗೆಲ್ಲ ನಾವು ಅಯೋಧ್ಯೆಗೆ ಹೋಗ್ತೀವಿ ಅಂತೇಳಿ ಬೇರೆ ಬೇರೆ ರೂಟ್ ಮುಖಾಂತರ ಲಕ್ನೋಗೆ ಹೋಗೋ ರೋಡನ್ನು ಡೈವರ್ಟ್ ಮಾಡಿಬಿಟ್ರು. ಲಕ್ನೋಗೆ ಹೋಗಿ ನೀವು ಅಯೋಧ್ಯೆಗೆ ಹೋಗ್ಬೋದು ಅಂತ ಹೇಳಿದ್ರು. ಓಕೆ ಅಂತ ಕಂಟಿನ್ಯೂ ಮಾಡಿದ್ವಿ. ಇನ್ನೇನು 40 ಕಿಲೋಮೀಟ್ರ್ ಅಷ್ಟೇ ಅಯೋಧ್ಯ. ಅಷ್ಟು ದೂರ ಹೋಗಿದ್ದೀವಿ. 480 ಕಿಲೋಮೀಟ್ರ್ ಸುತ್ತಿರೋದು ನಾವು. ಪ್ರಯಾಗ್ರಾಜಿಂದ ಮಿರ್ಜಾಪುರದಿಂದ ಸುಲ್ತಾನ್ಪುರದಿಂದ ಲಕ್ನೋಗೆ ಹೋಗೋ ರೋಡಿಂದ ಮತ್ತೆ ಡೈವರ್ಷನ್ ತೊಗೊಂಡು ಹೈವೇಲಿ ಹೋಗಿ 480 ಕಿಲೋಮೀಟ್ರ್ ತನಕ ಸುತ್ತಿ ಅಯೋಧ್ಯೆಗೆ 40 ಕಿಲೋಮೀಟ್ರ್ ಹತ್ರ ಲಾಕ್ ಮಾಡಿಕೊಂಡ್ರು. ಆ ಜಾಗದಲ್ಲಿ ನಮ್ಮದು ಕರ್ನಾಟಕ KSRTC ಸ್ಲೀಪರ್ ಬಸ್ ಇತ್ತು, ಕಲ್ಯಾಣ ಸಾರಿಗೆ. ಆ ಬಸ್ದು ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ. ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು, ಸರ್ ಯಾವುದು ವೆಹಿಕಲ್ನ ಒಳಗಡೆ ಬಿಡ್ತಾ ಇಲ್ಲ, ಅಯೋಧ್ಯೆಯಲ್ಲಿ ಕ್ರೌಡ್ ಜಾಸ್ತಿ ಇದೆ, ಹೋಗೋದಕ್ಕಾಗೋದಿಲ್ಲ, ಬೇಡ ಅಂತ ಹೇಳಿದ್ರು. ಓಕೆ, ಅಲ್ಲಿಗೆ ನಮ್ಮ ಕಸ್ಟಮರ್ ಎಲ್ಲ ಅವರೇ ಡಿಸಿಷನ್ ಚೇಂಜ್ ಮಾಡಿಕೊಂಡ್ರು. ಸರ್ ಬೇಡ, ನಾವು ಕಾಶಿಗೆ ಹೋಗ್ಬೇಡ, ನಮಗೆ ಇಲ್ಲಿ ಅಯೋಧ್ಯೆಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಆಯಿತು ಓಕೆ ಅಂತ ಒಂದು ಬಸ್ ಜನ ಏನು ಮಾಡಿದ್ವಿ, ಅಲ್ಲಿ 40 ಕಿಲೋಮೀಟ್ರ್ ಅಯೋಧ್ಯೆಯಿಂದ ಡೈರೆಕ್ಟು ನಾವು ಡಾಬಾ ಹತ್ರ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು, ತಿಂಡಿ ಅಂದರೆ ಮಧ್ಯಾಹ್ನ ಆಗೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಡೈರೆಕ್ಟ್ ಕಾಶಿಗೆ ಹೋಗ್ಕೊಂಡು ಅಯೋಧ್ಯೆಯಲ್ಲಿ ಅಲ್ಲಿಗೆ ನಮ್ಮದು ಕಿಚನ್ ಟೀಮು ಅಯೋಧ್ಯೆಯಿಂದ ನಾವು ಏನು ಮಧ್ಯಾಹ್ನ ಊಟ ಮಾಡಿದ್ವಿ ಆ ಜಾಗಕ್ಕೆ ಯಾವುದ್ಯಾವುದೋ ಗೂಡ್ಸ್ ಗಾಡಿಗಳದ್ದು, ಆ ಗಾಡಿ ಮಾತ್ರ ಪರ್ಮಿಷನ್ ಇತ್ತು ಅಂತೇಳಿ ಈ ಟಾಟಾ AC ಲಗೇಜ್ ಆಟೋಗಳದ್ದು ಆ ಥರ ವೆಹಿಕಲಲ್ಲಿ ಅವ್ರದ್ದು ಕಿಚನ್ ಐಟಮ್ ಎಲ್ಲ ಹಾಕ್ಕೊಂಡು ಡೈರೆಕ್ಟು ನಾವಿರ್ತಕ್ಕಂಥ ಬಸ್ ಹತ್ರಕ್ಕೆ ಬಂದು ಕನೆಕ್ಟ್ ಆಗ್ತಾರೆ. ಅಲ್ಲಿಗೆ ಶುಕ್ರವಾರ ಮಧ್ಯಾಹ್ನ ನಮ್ಮ ಹತ್ರ ಕಿಚನ್ ಟೀಮ್ ಬಂದಾಗ ಸುಮಾರು ಜನ ಕಸ್ಟಮರ್ಗಳು ಕಿಚನ್ ಟೀಮು ಬಂದಿದ್ದಾರಾ ಇಲ್ಲ, ಇವರು ಸುಮ್ಮನೆ ಸುಳ್ಳು ಹೇಳ್ತಿದ್ದಾರ, ಇವರು ಅಡುಗೆಯವ್ರನ್ನ ಕರೆಸಿದಾರ ಇಲ್ವ, ನಾವು ಇಲ್ಲಿ ತನಕ ನೋಡೇ ಇಲ್ವಲ್ಲ ಅನ್ನೋ ಥರ ಮಾತಾಡ್ತಿದ್ರು ಬಸ್ಸಲ್ಲಿ. ಬಟ್ ನಾವು ಕಿಚನ್ ಟೀಮ್ ಬರೋ ತನಕನೂ ನಾವು ಅವ್ರಿಗೆ ತೋರ್ಸೋಕ್ಕಾಗಲ್ಲ, ನಾವೇನೇ ಹೇಳಿದ್ರು ಅವರು ನಂಬೋ ಸ್ಟೇಜಲ್ಲಿ ಇರೋಲ್ಲ. ಇನ್ನೊಂದು ಫ್ಲೈಟ್ ಕಸ್ಟಮರು ಅವ್ರ ಜೊತೆಗಿರೋದು, ಊಟ ಮಾಡ್ತಿರೋದು ಫ್ಲೈಟ್ ಕಸ್ಟಮರು ಗೊತ್ತು. ಫ್ಲೈಟ್ ಕಸ್ಟಮರು ನಮ್ಮನ್ನು ಮೀಟ್ ಆದಾಗ ಶುಕ್ರವಾರ ನೈಟೇ ಎಲ್ಲರೂ ಸಿಕ್ಕಿದ್ದು. 2ನೇ ಬಸ್ಸವ್ರು ಏನು ಮಾಡಿದ್ರು, ರವಿ ಬಸ್ಸಲ್ಲಿರೋರು, ಇಲ್ಲ ನಾವು ಅಯೋಧ್ಯೆಗೆ ಹೋಗಿ ಬರ್ತೀವಿ ಅಂತೇಳಿ 40 ಕಿಲೋಮೀಟ್ರ್ ಹಿಂದೆಗಡೆ ಏನು ಜಾಮಲ್ಲಿ ಸಿಗಾಕೊಂಡು 40 ಕಿಲೋಮೀಟ್ರಲ್ಲಿ ಪೊಲೀಸವರು ಲಾಕ್ ಮಾಡಿದ್ರು. ಅಲ್ಲಿಂದ ನಮ್ಮ ಬಸ್ಸು ಕಿಚನ್ ಟೀಮ್ನ ಕರ್ಕೊಂಡು ನೈಟ್ ಅಡುಗೆ ಮಾಡಿಕೊಂಡು ಊಟ ಮಾಡಿ ಡೈರೆಕ್ಟ್ ಕಾಶಿಗೆ ಬಂದು ರೀಚ್ ಆಗ್ತೀವಿ ಶುಕ್ರವಾರ ನೈಟು. ಶುಕ್ರವಾರ ಬೆಳಿಗ್ಗೆ ರವಿಯವ್ರ ಬಸ್ ಏನು ಮಾಡಿದ್ರು, ಇಲ್ಲ ನಾವು ಅಯೋಧ್ಯೆಗೆ ಹೋಗಿ ಬಂದೇ ಬರ್ತೀವಿ, ಆಟೋದಲ್ಲಾದರೂ ಸರಿ ಹೋಗಿ ಬರ್ತೀವಿ ಅಂತೇಳಿ 40 ಕಿಲೋಮೀಟ್ರ್ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಅವರು ಈ ಆಟೋ ರಿಕ್ಷಾಗಳು, ಶೇರಿಂಗ್ ಬೇಸಸ್ ಆಟೋ, ಈ ಥರ ಸಣ್ಣ ಪುಟ್ಟ ವೆಹಿಕಲ್ಗಳು ಮತ್ತು ಗೌರ್ಮೆಂಟ್ ಬಸ್ಗಳು, ಈ ಥರ ವೆಹಿಕಲ್ಗಳಲ್ಲಿ ಅಯೋಧ್ಯೆ ಒಳಗಡೆ ಹೋದ್ರು. ಹತ್ತತ್ರ ಒಂದು 30-35 ಸೀಟ್ ಇದ್ರು ಆ ಬಸ್ಸಲ್ಲಿ. ಅದರಲ್ಲಿ ಒಂದು 10-15 ಜನ ಆ ಕ್ರೌಡನ್ನ ನೋಡಿ ಅಯೋಧ್ಯೆ ಒಳಗಡೆ, ಈ ಕ್ರೌಡ್ ಒಳಗಡೆ ನಾವು ಹೋದರೆ ಬರೋದಕ್ಕಾಗಲ್ಲ, ನಮಗೆ ಕಷ್ಟ ಆಗುತ್ತೆ, ನಮಗೆ ನಡೆಯೋಕ್ಕಾಗಲ್ಲ, ತೊಂದರೆ ಆಗುತ್ತೆ ಅಂತೇಳಿ ಅಲ್ಲೇ ಡ್ರಾಪ್ ಆದರು. ಇನ್ನೂ ಒಂದು 20 ಜನ ಕಸ್ಟಮರು ಬೆಳಿಗ್ಗೆ 8 ಗಂಟೆಗೆ ಹೋದವರು. ಅವರು ಡಾಬಾದಲ್ಲಿ ತಿಂಡಿ ಮಾಡಿ ಸಾಯಂಕಾಲ ನೈಟ್ 10 ಗಂಟೆ ಆದ್ರೂ ರಿಟರ್ನ್ ಬಸ್ ಹತ್ರ ಬಂದಿಲ್ಲ. 10 ಗಂಟೆಗೆ ಅವರು ರಿಟರ್ನ್ ಎಲ್ಲರೂ ಬಸ್ ಹತ್ರ ಬಂದು ಕನೆಕ್ಟ್ ಆಗಿ ಮತ್ತೆ ನೈಟು ಬರ್ತಾ ಡಾಬಾದಲ್ಲಿ ಊಟ ಮಾಡಿಕೊಂಡು ಶನಿವಾರ ಬೆಳಗಿನ ಜಾವ 6 ಗಂಟೆಗೆ ಕಾಶಿ ಒಳಗಡೆ ಎಂಟ್ರಿ ಆದರು. ನಾವು ಶುಕ್ರವಾರ ನೈಟ್ ಮಿಡ್ನೈಟಲ್ಲಿ ಹೋಗಿ ರೀಚ್ ಆಗ್ಬಿಟ್ವಿ. ಅವರು ಶನಿವಾರ ಬೆಳಿಗ್ಗೆ ಎಂಟ್ರಿ ಆದರು. ಅದಾದಮೇಲೆ ನೆಕ್ಸ್ಟು 2 ಡೇಸು ನಮ್ಮದು ಕಿಚನ್ ಟೀಮ್ ಏನಿದೆ ಅಡುಗೆಗಳು ಮಾಡಿ ಊಟ ತಿಂಡಿ ಮಾಡಿರೋ ವೀಡಿಯೋಗಳು ನೀವೇನು ಇವಾಗ ನೋಡಿದ್ದೀರ ಅದರಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದಿಷ್ಟು ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಿದ್ದು. ಇದರಲ್ಲಿ ಕಳಿಸಿರ್ತಕ್ಕಂಥ ಪೇರೆಂಟ್ಸ್ನ ಕಳಿಸಿರ್ತಕ್ಕಂಥ ಮಕ್ಕಳುಗಳು ನಮಗೆ ಕಾಲ್ ಮಾಡಿ, ನಾವು ಹೋಗಿದ್ದ ದಿವಸ ಬಂದು ಪ್ರಯಾಗ್ರಾಜಲ್ಲಿ ತುಂಬ ಸಾವು ಅನಾಹುತಗಳಾಗಿತ್ತು, ಕಾಲು ತುಳಿತದಿಂದ ಸುಮಾರು ಜನ ಡೆತ್ ಆಗಿತ್ತು ಅಂತ ನಮಗೆ, ಸರ್ ನೀವು ಪ್ರಯಾಗ್ರಾಜ್ ನದಿ ಸ್ಥಾನಕ್ಕೆ ಕರ್ಕೊಂಡೇ ಹೋಗಬೇಡಿ ಅಂತ ಸುಮಾರು ಜನ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಬೇಡ ಸರ್, ನಮ್ಮ ಫ್ಯಾಮಿಲಿನ ಅಲ್ಲೇ ಬಿಟ್ಟು ಹೋಗಿ, ಯಾರು ಬರ್ತಾರೆ ಅವ್ರನ್ನ ಮಾತ್ರ ಕರ್ಕೊಂಡೋಗಿ ಅಂತ ಅವ್ರು ಹೇಳ್ತಾಯಿದ್ರು. ನಾವು ಎಲ್ಲರ ಮಾತನ್ನು ಯೋಚನೆ ಮಾಡಿ ಎಲ್ಲಿ ಹೋದರೆ ಬೆಟರು, ನಾವಿವಾಗ ಒಂದು ಟೂರ್ ಪ್ಯಾಕೇಜ್ ಮಾಡ್ತೀವಂದರೆ
ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಅನ್ನೋದು ಒಂದು ಕಡೆ ಇದ್ದರೆ ಅವ್ರ ಸೇಫ್ಟಿನೂ ತುಂಬ ಯೋಚನೆ ಮಾಡಬೇಕು. ಅವ್ರನ್ನ ನಾವು ರಿಸ್ಕ್ ತೊಗೊಳ್ತೀವಿ ಅಂತ ಅವ್ರನ್ನ ಇವಾಗ ವಯಸ್ಸಾಗಿರೋರು ಬಂದಿದ್ದಾರೆ ಅಂಥವ್ರಿಗೆ ನಾವು 10 ಕಿಲೋಮೀಟ್ರ್ ನಡೀರಿ ಅಮ್ಮ ಅಂತ ಹೇಳಿದ್ರೆ ಅದು ಆಗದೇ ಇರೋ ಕೆಲಸ. ಅವ್ರನ್ನ 10 ಕಿಲೋಮೀಟ್ರ್ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ನಮಗೂ ಆಗಲ್ಲ, ಅವರು ಇನ್ನೂ ತುಂಬ ಸುಸ್ತಾಗಿ ಹುಷಾರು ತಪ್ಪರು ಅದು ಕಷ್ಟ ಆಗುತ್ತೆ ಅನ್ನೋದ್ರಿಂದ ನಾವು ಟೂರ್ ಏಜೆಂಟ್ಗಳು ತುಂಬ ಯೋಚನೆ ಮಾಡ್ತೀವಿ. ನಮ್ಮ ಕಡೆಯಿಂದ ನಾವು ಶುಕ್ರವಾರ ನೈಟು ರೀಚ್ ಆದಮೇಲೆ ನನ್ನ ಬಸ್ಸಲ್ಲಿ ಇರ್ತಕ್ಕಂಥ ಕಸ್ಟಮರ್ಗಳೆಲ್ಲರೂ ಮಧ್ಯಾಹ್ನ ನಮ್ಮ ಜೊತೆಗೆ ಕಿಚನ್ ಟೀಮ್ ಕನೆಕ್ಟ್ ಆದಮೇಲೆ ನೈಟ್ ಊಟ ಮಾಡಿ, ಅದಾದಮೇಲೆ ಬೆಳಗ್ಗೆ ಶನಿವಾರ ಭಾನುವಾರ 2 ಡೇಸ್ ಊಟ ಮಾಡಿ ಎಲ್ಲ ವೀಡಿಯೋಗಳು ಈ ಲೆಂತ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಾವು ಅಂದ್ಕೊಳ್ಳೋ ಪ್ಲ್ಯಾನಲ್ಲಿ ಒಂದು ಚೂರು ಚೇಂಜಸ್ ಆದ್ರೂ ಪ್ರೋಗ್ರಾಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದಕ್ಕೆ ಆಲ್ಟರ್ನೇಟಿವ್ ನಾವು ಏನೇನು ಮಾಡ್ಬೋದು, ಊಟ ತಿಂಡಿಗಳನ್ನು ಡಾಬಾಗಳಲ್ಲಿ ಕೊಡಿಸಿ ರಿಟರ್ನ್ ಹೋಗ್ತಾ ಟ್ರೈನಲ್ಲಿ ಕಸ್ಟಮರ್ಗೆ ನಾವು ಏನು ಊಟ ತಿಂಡಿ ಅಲ್ಲಿ ಮಾಡೋದಕ್ಕಾಗಿಲ್ಲ ಕೊಡ್ಸೋದಕ್ಕಾಗಿಲ್ಲ ಆ ಊಟ ತಿಂಡಿಗಳನ್ನು ಟ್ರೈನಲ್ಲಿ ಹೋಗೋ ಕಸ್ಟಮರ್ಗೆ ಪಾರ್ಸಲ್ಗಳನ್ನು ಮಾಡಿಸಿ ಕೊಟ್ಟು, ಯಾಕಂದರೆ ಸರ್ ನಮಗೆ ಊಟ ತಿಂಡಿ ನೀವು ಕೊಟ್ಟಿಲ್ವಲ್ಲ ಅಂತ ನಾಳೆ ದಿವಸ ಬಂದಿರತಕ್ಕಂಥ ಕಸ್ಟಮರ್ ನಮ್ಮನ್ನ ಕ್ವಶನ್ ಕೇಳ್ತಾರೆ ಅಂತಲೇ ಅವ್ರದ್ದು ಊಟ ತಿಂಡಿ ಎಷ್ಟು ಟೈಮ್ ನಾವು ಕೊಡಿಸಿದ್ದೀವಿ, ಎಷ್ಟು ಟೈಮ್ ಕೊಡ್ಸೋದಕ್ಕಾಗಿಲ್ಲ, ಆ ಊಟ ತಿಂಡಿನ ಪಾರ್ಸಲ್ ಮಾಡಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ ತಗೊಳ್ಳಿ ಸರ್ ಅಂತೇಳಿ ಪಾರ್ಸಲ್ನೂ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ನಾವೇನು ನಿಮಗೆ ಕೊಡಬೇಕಾಗಿತ್ತು ಅದನ್ನು ಕೊಡೋ ಥರನೇ ಅರೇಂಜ್ಮೆಂಟ್ಸ್ ಮಾಡಿರ್ತೀವಿ. ಇಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದಾಗ ಕುಂಭಮೇಳದ ಟೈಮಲ್ಲಿ ಬರಬಾರ್ದಾಗಿತ್ತು. ಕುಂಭಮೇಳದ ಟೈಮಲ್ಲಿ ನಾವು ಪ್ರಯಾಗ್ರಾಜ್ ಕುಂಭಮೇಳ ನಮಗೆ ಪ್ರಾಬ್ಲಮ್ ಆಗಿಲ್ಲ, ಅಯೋಧ್ಯೆಗೆ ಹೋಗೋ ರೋಡು ಕಾಶಿಗೆ ಹೋಗೋ ರೋಡನ್ನು ಬ್ಲಾಕ್ ಮಾಡಿದ್ದಾರೆ, ಇದು ಪ್ರಾಬ್ಲಮ್ ಆಗಿದೆ. 30 ಅವರು ಒಂದೇ ಜಾಗದಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಥರ ಪ್ರಾಬ್ಲಮ್ಗಳಾದಾಗ ಕಸ್ಟಮರ್ಸ್ ಅನ್ನೋರು ಅವರು ಎಕ್ಸ್ಪೆಕ್ಟೇಷನ್ ಏನು ಮಾಡ್ಕೊಂಡು ಬಂದಿರ್ತಾರೆ ಅದು ಅಲ್ಲಿ ರೀಚ್ ಆಗಲ್ಲ. ಅದು ನಾವು ಬೇಕು ಅಂತ ಏನೋ ಮಾಡೋ ಥರ ಇರೋದಿಲ್ಲ. ಸಮಯ ಸಂದರ್ಭಕ್ಕೆ ಪ್ರಾಬ್ಲಮ್ಗಳು ಏನಿದೆ ಅದು ಅಲ್ಲಿ ಆಟೋಮೆಟಿಕ್ಕಾಗಿ ಉಟ್ಕೊಂಡಿದೆ, ಅದನ್ನು ನಾವು ಫೇಸ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ನಾವು ಮಾಡ್ಬೋದು ಅಷ್ಟನ್ನು ಕಸ್ಟಮರ್ಗೆ ಮಾಡಿದ್ದೀವಿ ಸರ್ವಿಸ್ ಅನ್ನೋದನ್ನು ನಾನು ಹೇಳ್ಕೊಳ್ತೀನಿ. ಬೇರೆಯವರೆಲ್ಲ ಇಷ್ಟು ಲೆಂತಾಗಿ ಇಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀವಿ ಅನ್ನೋದನ್ನು ಹೇಳೋದಿಲ್ಲ. ಕುಂಭಮೇಳ ಟೈಮಲ್ಲಿ ಇನ್ನೊಂದು ಟ್ರೈನ್ ಪ್ಯಾಕೇಜು ಯಾರೂ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರ ಮಾಡಿಲ್ಲ. ನಾವು ಬುಕ್ ಮಾಡಿದಾಗ ಬಂದು ಅಕ್ಟೋಬರ್ ತಿಂಗಳಲ್ಲಿ ಟ್ರೈನ್ ಟಿಕೆಟ್ ಎಲ್ಲರದು ಬುಕ್ ಮಾಡಿದ್ದು. ಆವಾಗ ಬಂದು ಕುಂಭಮೇಳ ನಾರ್ಮಲ್ ಆಗಿರುತ್ತೆ ಅಂತ ಅಪ್ಡೇಟ್ ಇತ್ತು. ಬಟ್ ಮಹಾಕುಂಭಮೇಳ 8 ಕೋಟಿ ಜನ 10 ಕೋಟಿ ಜನ ಬರ್ತಾರೆ ಅನ್ನೋದು ಆವಾಗ ನಮ್ಗೆ ಯಾವುದೇ ಥರ ಅಪ್ಡೇಟ್ ಬಂದಿರಲಿಲ್ಲ. ಇದು ಈ ಟ್ರಿಪ್ಪಿನ ಪ್ರಾಬ್ಲಮ್. ಇದನ್ನು ತಿಳ್ಕೊಂಡು ಸುಮಾರು ಜನ ಕಮೆಂಟ್ಸ್ ಮಾಡೋರು ಸರ್ವಿಸ್ಸು ಹಂಗಿತ್ತು ಮತ್ತು ಊಟ ತಿಂಡಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ, 2 ದಿವಸ 3 ದಿವಸ ಊಟ ತಿಂಡಿ ಮಾಡ್ದೇ ನಾವು ಕಷ್ಟಪಟ್ವಿ, ಮತ್ತು ನೆಕ್ಸ್ಟು ಕಿಚನ್ ಟೀಮ್ನೇ ಇವ್ರು ಕರೆಸಿರ್ಲಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾಯಿದ್ರು, ನೆಕ್ಸ್ಟು ಬೇಡದಿರೋ ಕಮೆಂಟ್ಸ್ಗಳು, ಟ್ರಿಪ್ಪನ್ನ ಅವರಾಗಿರೋರು ಕ್ಯಾನ್ಸಲ್ ಮಾಡ್ಕೊಂಡಿರೋರು ಇವರ ಕಸ್ಟಮರ್ ಹತ್ರ ಸುಳ್ಳು ಹೇಳಿ ಫೀಡ್ಬ್ಯಾಕ್ನ ತೆಗೆದು ವಿಡಿಯೋ ಹಾಕ್ತಿದ್ದಾರೆ. ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿದವರು ಮತ್ತು ನಮ್ಮ ಸರ್ವಿಸ್ನ ನೋಡ್ದೇ ಮಾತಾಡೋರು ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಅಂತಲೇ ಇರೋದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ನಿಮ್ಗಳಿಗೆ ಒಂದು ಸಲ ರವಿಕಿರಣ್ ಟೂರ್ಸ್ ಸರ್ವೀಸು ಚೆನ್ನಾಗಿರುತ್ತೆ, ಒಂದು ಸಲ ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋ ಥರ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನು ನಾವೂ ಎಲ್ಲ ಟ್ರಿಪ್ಪನ್ನು ಚೆನ್ನಾಗಿ ಮಾಡಬೇಕು, ಎಲ್ಲ ಟ್ರಿಪ್ಗಳನ್ನು ಬೆಟರಾಗಿ ಕೊಡಬೇಕು ಅಂತಲೇ ಟೂರ್ ಪ್ಯಾಕೇಜ್ನ ಕಾಂಟ್ಯಾಕ್ಟ್ ಮಾಡೋದು ಯಾವಾಗಲೂ. ಅದರಲ್ಲಿ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಈ ಥರ ಮಿಸ್ಟೇಕ್ ಆದಾಗ ಕಸ್ಟಮರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು.